ಹೊಗಳಿಕೆ. ಹೊಗಳಿಕೆ ಅಂತಂದರೆ ಎಲ್ಲರಿಗೂ ತುಂಬ ಇಷ್ಟ. ಹೊಗಳಿಕೆಗೆ ಮಾರು ಹೋಗದಿರುವವರು ಬಹಳ ವಿರಳ. ಇದಕ್ಕೆ ದೇವಾನುದೇವತೆಗಳು ಹೊರತಲ್ಲ. ಆದ್ದರಿಂದಲೇ ಹೊಗಳಿ ಹೊಗಳಿ ಹೊನ್ನ ಶೂಲಕ್ಕೇರಿಸಬೇಡಯ್ಯ ಅಂತ ಹೇಳಿದ್ದಾರೆ ದಾಸರು. ಮತ್ತು ಹೊಗಳಿಕೆ ಕಿವುಡನಿಗೂ ಕೇಳಿಸುತ್ತದೆ ಅಂತ ಹೇಳ್ತಾರೆ. ಸತಿ ಸಾವಿತ್ರಿಯು ತನ್ನ ಪತಿಯ ಪ್ರಾಣವನ್ನು ಹಿಂತಿರುಗಿ ಪಡೆಯಲು ಯಮಧರ್ಮರಾಯನನ್ನು ಹೊಗಳಿ ತನ್ನ ಪತಿಯ ಪ್ರಾಣಗಳನ್ನು ಮತ್ತೆ ಪಡ್ಕೊಳ್ತಾಳೆ ಅಂತ ಹೇಳಿ ನಮಗೆಲ್ಲ ಗೊತ್ತಿದೆ. ಹೀಗೆ ಯಮನೂ ಸಹ ತನ್ನ ಧರ್ಮವನ್ನು ಮರೆತು ಹೊಗಳಿಕೆಗೆ ಒಳಗಾಗ್ತಾನೆ. ಇದನ್ನೇ ಒಬ್ಬ ಸಂಸ್ಕೃತ ಪಂಡಿತನು ಹೀಗೆ ಹೇಳಿದ್ದಾನೆ. ಆತ ಒಂದು ಸಲ ಸಂಗೀತ ಕಚೇರಿಗೆ ಹೋಗಿರ್ತಾನೆ. ಅಲ್ಲಿ ಮೃದಂಗವನ್ನು ಒಳ್ಳೆಯ ರೀತಿಯಲ್ಲಿ ಬಾರಿಸಬೇಕು ಅಂತ ಹೇಳಿ ಅದರ ತಂತಿಗಳಿಗೆ ಸ್ವಲ್ಪ ಗೋಧಿ ಹಿಟ್ಟನ್ನು ಸ್ವಲ್ಪವೇ ನೀರು ಚುಮುಕಿಸಿ ಸರಿಪಡಿಸ್ಕೊಳ್ತಾ ಇರ್ತಾನೆ. ಅದನ್ನು ನೋಡಿದ ಕವಿಯ ಮನಸ್ಸಿನಲ್ಲಿ ಉಂಟಾದ ಭಾವನೆಯನ್ನು ಹೀಗೆ ವ್ಯಕ್ತಪಡಿಸಿದ್ದಾನೆ. ಕೋನ ಯಾತಿ ವಶಂ ಲೋಕೆ ಮುಖೇ ಪಿಂಡೇನ ಪೂರಿತಃ. ಅಂದರೆ ಲೋಕದಲ್ಲಿ ಯಾರು ತಾನೇ ತಮಗೆ ಸಿಹಿ ಊಟವಿಟ್ಟರೆ ಸಂತೋಷ ಪಡುವುದಿಲ್ಲ. ಇಲ್ಲಿ ಕವಿ ಪಿಂಡೇನ ಪೂರಿತಃ ಅಂತ ಹೇಳಿದ್ದಾನೆ. ಸಂಸ್ಕೃತದಲ್ಲಿ ಮುಖ ಎಂದರೆ ಬಾಯಿ, ಪಿಂಡೇನ ಅಂತಂದರೆ ಸಿಹಿ ಅಂತ ಹೇಳಿ ಇಲ್ಲಿ ಅರ್ಥೈಸಬಹುದು. ನಾವು ಯಾವುದಾದರೂ ಕಾರ್ಯಕ್ರಮಕ್ಕೆ ಅಥವಾ ಬೇರೆಯವರ ಮನೆಗೆ ಊಟಕ್ಕೆ ಹೋದಾಗ ಅವರು ನಮಗೆ ಸಿಹಿ ಊಟವಿಟ್ಟರೆ ಹೊಟ್ಟೆ ತುಂಬಿದಾಗ ಒಳ್ಳೆಯ ಮಾತು ನಮಗೇ ತಿಳಿಯದೆ ನಮ್ಮ ಬಾಯಿಂದ ಹೊರಹೊಮ್ಮುತ್ತದೆ. ಅವರು ಚೆನ್ನಾಗಿರಲಿ ಅಂತ ಹೇಳಿ ಹರಸುತ್ತೇವೆ. ಆದರೆ ಏನು ಕೊಟ್ಟರೂ ತೃಪ್ತಿ ಆಗುವುದಿಲ್ಲ. ಆದರೆ ಊಟಕ್ಕೆ ಮಾತ್ರ ಸಂತೃಪ್ತಿ ಹೊಂದುವನು. ಆದ್ದರಿಂದಲೇ ಅನ್ನದಾನಂ ಮಹಾದಾನಂ ಅಂತ ಹೇಳಿದ್ದಾರೆ. ಅದನ್ನೇ ಇಲ್ಲಿ ಕವಿಯು ಮೃದಂಗಕ್ಕೆ ಸ್ವಲ್ಪ ಹಿಟ್ಟು ಸವರಿದಾಗ ಮೃದುವಾದ ಸ್ವರ ಅದರಿಂದ ಹೊರಹೊಮ್ಮುವಂತೆ ಅಂತ ಹೇಳಿದ್ದಾರೆ. ಲೋಕೆ ಕೋನ ವಶಂನ ಯಾತಿ. ಲೋಕದಲ್ಲಿ ಯಾರು ತಾನೇ ಇದಕ್ಕೆ ಹೊರತಾಗಿರುವರು ಅಂತಂದರೆ ಎಲ್ಲರೂ ಹೊಗಳಿಕೆಗೆ ಒಳಗಾಗಿರುವವರು ಅಂತ ಹೇಳಿ ಚಮತ್ಕಾರದಿಂದ ಹೇಳಿರುವರು. ಮೃದಂಗೋ ಮುಖಲೇಪೇನ ಕರೋತಿ ಮಧುರಂ ಧ್ವನಿಂ. ಅಂದರೆ ಹೇಗೆ ಮೃದಂಗದಿಂದ ಭಾಗಕ್ಕೆ ಸ್ವಲ್ಪ ಹಿಟ್ಟು ಸವರಿದ್ದರಿಂದ ನಿರ್ಜೀವವಾದ ಮೃದಂಗವೂ ಸಹ ಮಧುರ ಧ್ವನಿಯನ್ನು ಮಾಡಿದಂತೆ ಅಂತ ಹೇಳಿ ಇಲ್ಲಿ ಕವಿಯ ಭಾವ. ಇದೇನೂ ಹೊಸತಲ್ಲ. ನಮ್ಮ ಹಿಂದಿನ ಋಷಿಗಳಾದ ದೂರ್ವಾಸರು ಸಹ ಕುಂತಿ ದೇವಿಯ ಆತಿಥ್ಯಕ್ಕೆ ತೃಪ್ತಿ ಹೊಂದಿ ವರಗಳನ್ನು ಕೊಟ್ಟರು. ಆ ರೀತಿಯಾಗಿ ಹೊಗಳಿಕೆಗೆ ಒಳಗಾಗದಿರುವವರು ಬಹಳ ವಿರಳ.